ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಸ್ಟಡಿ ಐಕ್ಯೂಜಿಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಟಾಪ್ 50 ಕರೆಂಟ್ ಅಫೇರ್ಸ್ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತಾರೆ ಫ್ರೆಂಡ್ಸ್. ಈ ಪ್ರಶ್ನೆಗಳು ಬಂದ್ಬಿಟ್ಟು RRB, SSC, PC, PSI ಎಲ್ಲಾ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಪ್ರಶ್ನೆಗಳು ಇವಾಗಿರ್ತವೆ ಫ್ರೆಂಡ್ಸ್. ಆದ ಕಾರಣ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಅನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ನೀವು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೆಯ ಪ್ರಶ್ನೆ ಬಂದ್ಬಿಟ್ಟು ಪ್ರಸ್ತುತ ಭಾರತದ ರಾಷ್ಟ್ರಪತಿಗಳು ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರು? ಆಪ್ಷನ್ ನಂಬರ್ ಎ ನರೇಂದ್ರ ಮೋದಿ, ಆಪ್ಷನ್ ನಂಬರ್ ಬಿ ದ್ರೌಪದಿ ಮುರ್ಮು, ಆಪ್ಷನ್ ನಂಬರ್ ಸಿ ಜಗದೀಪ್ ಧನಕರ್, ಆಪ್ಷನ್ ನಂಬರ್ ಡಿ ಪ್ರತಿಭಾ ಪಾಟೀಲ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ದ್ರೌಪದಿ ಮುರ್ಮು. ದ್ರೌಪದಿ ಮುರ್ಮು ಅವರು 15ನೇ ರಾಷ್ಟ್ರಪತಿ ಆಗಿರ್ತಾರೆ ಫ್ರೆಂಡ್ಸ್. ಇನ್ನು ಮುಂದಿನ ಪ್ರಶ್ನೆ, ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಗಳು ಅಂದ್ರೆ ಚೇರ್ಮನ್ ಆಫ್ ರಾಜ್ಯಸಭಾ ಯಾರು? ಆಪ್ಷನ್ ನಂಬರ್ ಎ ಜಗದೀಪ್ ಧನ್ಕರ್, ಆಪ್ಷನ್ ನಂಬರ್ ಬಿ ಓಂ ಬಿರ್ಲಾ, ಆಪ್ಷನ್ ನಂಬರ್ ಸಿ ಹರಿವಂಶ್ ನಾರಾಯಣ್ ಸಿಂಗ್, ಆಪ್ಷನ್ ನಂಬರ್ ಡಿ ಮಲ್ಲಿಕಾರ್ಜುನ್ ಖರ್ಗೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ನಂಬರ್ ಎ ಜಗದೀಪ್ ಧನ್ಕರ್ ಅವರು ಪದನಿಮಿತ್ತ ಸಭಾಪತಿಗಳು ಆಗಿರ್ತಾರೆ. ಅಂದ್ರೆ ಭಾರತದ ಉಪರಾಷ್ಟ್ರಪತಿಗಳೇ ರಾಜ್ಯಸಭೆಯ ಪದನಿಮಿತ್ತ ಸಭಾಧಿಪತಿಗಳು ಆಗಿರ್ತಾರೆ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಪ್ರಸ್ತುತ ಭಾರತದ ಮುಖ್ಯ ನ್ಯಾಯಮೂರ್ತಿ ಅಂದ್ರೆ CJI ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಸಂಜೀವ್ ಖನ್ನಾ ಅಂತ ಹೇಳ್ಬೋದು ಫ್ರೆಂಡ್ಸ್. ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ಸುಪ್ರೀಂ ಕೋರ್ಟ್ನ 51ನೇ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಾರೆ. ಮುಂದಿನ ಪ್ರಶ್ನೆ, 18ನೇ ಲೋಕಸಭೆಯ ಸ್ಪೀಕರ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ? ಫ್ರೆಂಡ್ಸ್, ಇದಕ್ಕೆ ಆಪ್ಷನ್ ನಂಬರ್ ಎ ಉತ್ಪಲ್ ಕುಮಾರ್ ಸಿಂಗ್, ಆಪ್ಷನ್ ನಂಬರ್ ಬಿ ಓಂ ಬಿರ್ಲಾ, ಆಪ್ಷನ್ ನಂಬರ್ ಸಿ JP ನಡ್ಡಾ, ಆಪ್ಷನ್ ನಂಬರ್ ಡಿ ರಾಹುಲ್ ಗಾಂಧಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಓಂ ಬಿರ್ಲಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಓಂ ಬಿರ್ಲಾ ಅವರು ಸತತ 2ನೇ ಬಾರಿಗೆ ಲೋಕಸಭೆ ಸ್ಪೀಕರ್ ಆಗಿ ಆಯ್ಕೆ ಆಗಿರ್ತಾರೆ. ಫ್ರೆಂಡ್ಸ್, ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಅನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಭಾರತದ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು ಯಾರು ಅಂದ್ರೆ CDS ಯಾರು? ಆಪ್ಷನ್ ನಂಬರ್ ಎ ಬಿಪಿನ್ ರಾವತ್, ಆಪ್ಷನ್ ನಂಬರ್ ಬಿ ರಾಜೀವ್ ಗಾಯ್, ಆಪ್ಷನ್ ನಂಬರ್ ಸಿ ಉಪೇಂದ್ರ ದ್ವಿವೇದಿ, ಆಪ್ಷನ್ ನಂಬರ್ ಡಿ ಅನಿಲ್ ಚೌಹಾಣ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ನಂಬರ್ ಡಿ ಅನಿಲ್ ಚೌಹಾಣ್ ಅಂತ ಹೇಳ್ಬೋದು. ಲೆಫ್ಟಿನೆಂಟ್ ಜನರಲ್ ಅನಿಲ್ ಚೌಹಾಣ್ ಅವರು ಪ್ರಸ್ತುತ CDS ಆಗಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 6, ಪ್ರಸ್ತುತ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಅಂದ್ರೆ CEC ಯಾರು? ಆಪ್ಷನ್ ನಂಬರ್ ಎ ಸುಖವೀರ್ ಸಿಂಗ್ ಸಿಂಧು, ಆಪ್ಷನ್ ನಂಬರ್ ಬಿ ಜ್ಞಾನೇಶ್ ಕುಮಾರ್, ಆಪ್ಷನ್ ನಂಬರ್ ಸಿ ರಾಜೀವ್ ಕುಮಾರ್, ಆಪ್ಷನ್ ನಂಬರ್ ಡಿ TN ಶೇಷನ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ನಂಬರ್ ಸಿ ರಾಜೀವ್ ಕುಮಾರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ರಾಜೀವ್ ಕುಮಾರ್ ಅವರು 25ನೇ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಾರೆ. ಪ್ರಶ್ನೆ 7, ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಅಂದ್ರೆ NSA ಯಾರು? ಆಪ್ಷನ್ ನಂಬರ್ ಎ ಅಜಿತ್ ದೋವಲ್, ಆಪ್ಷನ್ ನಂಬರ್ ಬಿ ವಿಕ್ರಮ್ ಮಿಶ್ರಿ, ಆಪ್ಷನ್ ನಂಬರ್ ಸಿ ಅಮಿತ್ ಶಾ, ಆಪ್ಷನ್ ನಂಬರ್ ಡಿ ಗಿರಿಧರ್ ಅರಮನೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಅಜಿತ್ ದೋವಲ್ ಅವರು ಪ್ರಧಾನಮಂತ್ರಿಯವರ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಆಗಿರ್ತಾರೆ. ಪ್ರಶ್ನೆ 8, ಭಾರತದ ಅಟಾರ್ನಿ ಜನರಲ್ ಅಂದ್ರೆ ಅಟಾರ್ನಿ ಜನರಲ್ ಯಾರು? ಆಪ್ಷನ್ ನಂಬರ್ ಎ ಪ್ರಕಾಶ್ ಶ್ರೀವಾಸ್ತವ್, ಆಪ್ಷನ್ ನಂಬರ್ ಬಿ ತುಷಾರ್ ಮೆಹ್ತಾ, ಆಪ್ಷನ್ ನಂಬರ್ ಸಿ ಆರ್ ವೆಂಕಟರಮಣಿ, ಆಪ್ಷನ್ ನಂಬರ್ ಡಿ KK ವೇಣುಗೋಪಾಲ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ನಂಬರ್ ಸಿ ಆರ್ ವೆಂಕಟರಮಣಿ. ಆರ್ ವೆಂಕಟರಮಣಿ ಅವರು ಪ್ರಸ್ತುತ ಅಟಾರ್ನಿ ಜನರಲ್ ಆಗಿದ್ದಾರೆ. ಪ್ರಶ್ನೆ 9, ಭಾರತದ ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ CAG ಯಾರು? ಆಪ್ಷನ್ ನಂಬರ್ ಎ ಶಕ್ತಿಕಾಂತ್ ದಾಸ್, ಆಪ್ಷನ್ ನಂಬರ್ ಬಿ TB ಸೋಮನಾಥ್, ಆಪ್ಷನ್ ನಂಬರ್ ಸಿ K ಸಂಜಯ್ ಮೂರ್ತಿ, ಆಪ್ಷನ್ ನಂಬರ್ ಡಿ ಗಿರೀಶ್ ಚಂದ್ರ ಮುರ್ಮು. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ನಂಬರ್ ಸಿ K ಸಂಜಯ್ ಮೂರ್ತಿ. K ಸಂಜಯ್ ಮೂರ್ತಿ ಅವರು ನೂತನ CAG ಆಗಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 10, ಭಾರತದ ನೌಕಾಪಡೆಯ ಮುಖ್ಯಸ್ಥರು ಅಂದ್ರೆ ಚೀಫ್ ಆಫ್ ನಾವೆಲ್ ಸ್ಟಾಫ್ ಯಾರು? ಆಪ್ಷನ್ ನಂಬರ್ ಎ ದಿನೇಶ್ ಕುಮಾರ್ ತ್ರಿಪಾಠಿ, ಆಪ್ಷನ್ ನಂಬರ್ ಬಿ ಆರ್ ಹರಿಕುಮಾರ್, ಆಪ್ಷನ್ ನಂಬರ್ ಸಿ ಮನೋಜ್ ಪಾಂಡೆ, ಆಪ್ಷನ್ ನಂಬರ್ ಡಿ ಅಮರ್ ಪ್ರೀತ್ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ನಂಬರ್ ಎ ದಿನೇಶ್ ಕುಮಾರ್ ತ್ರಿಪಾಠಿ ಅಂತ ಹೇಳ್ಬೋದು. ದಿನೇಶ್ ಕುಮಾರ್ ತ್ರಿಪಾಠಿ ಅವರು ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥರು ಆಗಿರ್ತಾರೆ. ಪ್ರಶ್ನೆ 11, ಭಾರತದ ಪ್ರಸ್ತುತ
ಸಂಪುಟ ಕಾರ್ಯದರ್ಶಿ ಅಂದ್ರೆ ಕ್ಯಾಬಿನೆಟ್ ಸೆಕ್ರೆಟರಿ ಯಾರು? ಆಪ್ಷನ್ ನಂಬರ್ ಎ ಅಜಯ್ ಸೇಠ್, ಆಪ್ಷನ್ ನಂಬರ್ ಬಿ ರಾಜೀವ್ ಗೌಬಾ, ಆಪ್ಷನ್ ನಂಬರ್ ಸಿ ಟಿ ವಿ ಸೋಮನಾಥ್, ಆಪ್ಷನ್ ನಂಬರ್ ಡಿ ಪ್ರಮೋದ್ ಕುಮಾರ್ ಮಿಶ್ರಾ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ನಂಬರ್ ಸಿ ಟಿ ವಿ ಸೋಮನಾಥ್ ಅಂತ ಹೇಳ್ಬೋದು. ಇವರು ಭಾರತದ ಅತ್ಯುನ್ನತ ನಾಗರಿಕ ಸೇವಾ ಅಧಿಕಾರಿಯಾದ ಸಂಪುಟ ಕಾರ್ಯದರ್ಶಿ ಆಗಿರ್ತಾರೆ ಫ್ರೆಂಡ್ಸ್ ಇವರು. ಪ್ರಶ್ನೆ 12, ಭಾರತೀಯ ವಾಯುಪಡೆಯ ಮುಖ್ಯಸ್ಥರು ಅಂದ್ರೆ ಚೀಫ್ ಆಫ್ ಏರ್ ಸ್ಟಾಫ್ ಯಾರು? ಆಪ್ಷನ್ ನಂಬರ್ ಎ ಉಪೇಂದ್ರ ದ್ವಿವೇದಿ, ಆಪ್ಷನ್ ನಂಬರ್ ಬಿ ದಿನೇಶ್ ಕುಮಾರ್ ತ್ರಿಪಾಠಿ, ಆಪ್ಷನ್ ನಂಬರ್ ಸಿ ವಿ ಆರ್ ಚೌಧರಿ, ಆಪ್ಷನ್ ನಂಬರ್ ಡಿ ಅಮರ್ಪ್ರೀತ್ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ನಂಬರ್ ಡಿ ಅಮರ್ಪ್ರೀತ್ ಸಿಂಗ್. ಅಮರ್ಪ್ರೀತ್ ಸಿಂಗ್ ಅವರು ಪ್ರಸ್ತುತ ವಾಯುಪಡೆ ಮುಖ್ಯಸ್ಥರು ಆಗಿರ್ತಾರೆ. ಪ್ರಶ್ನೆ 13, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಅಂದ್ರೆ ಲೀಡರ್ ಆಫ್ ಅಪೋಸಿಷನ್ ಇನ್ ರಾಜ್ಯಸಭಾ ಯಾರು? ಆಪ್ಷನ್ ನಂಬರ್ ಎ ಜೆ ಪಿ ನಡ್ಡಾ, ಆಪ್ಷನ್ ನಂಬರ್ ಬಿ ರಾಹುಲ್ ಗಾಂಧಿ, ಆಪ್ಷನ್ ನಂಬರ್ ಸಿ ಮಲ್ಲಿಕಾರ್ಜುನ್ ಖರ್ಗೆ, ಆಪ್ಷನ್ ನಂಬರ್ ಡಿ ಗುಲಾಂ ನಬಿ ಆಜಾದ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ನಂಬರ್ ಸಿ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆಗಿರ್ತಾರೆ. ಪ್ರಶ್ನೆ 14, ಭಾರತದ ಪ್ರಸ್ತುತ ಸಾಲಿಸಿಟರ್ ಜನರಲ್ ಅಂದ್ರೆ ಸಾಲಿಸಿಟರ್ ಜನರಲ್ ಯಾರು? ಅಂದ್ರೆ ಸಾಲಿಸಿಟರ್ ಜನರಲ್ ಯಾರಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಹರೀಶ್ ಸಾಳ್ವೆ, ಆಪ್ಷನ್ ನಂಬರ್ ಬಿ ಕೆ ಕೆ ವೇಣುಗೋಪಾಲ್, ಆಪ್ಷನ್ ನಂಬರ್ ಸಿ ಆರ್ ವೆಂಕಟರಮಣಿ, ಆಪ್ಷನ್ ನಂಬರ್ ಡಿ ತುಷಾರ್ ಮೆಹ್ತಾ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ನಂಬರ್ ಡಿ ತುಷಾರ್ ಮೆಹ್ತಾ ಅಂತ ಹೇಳ್ಬೋದು ಫ್ರೆಂಡ್ಸ್. ತುಷಾರ್ ಮೆಹ್ತಾ ಅವರು ಪ್ರಸ್ತುತ ಸಾಲಿಸಿಟರ್ ಜನರಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 15, ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿಯ ಎನ್ಜಿಟಿ ಅಧ್ಯಕ್ಷರು ಯಾರು? ಆಪ್ಷನ್ ನಂಬರ್ ಎ ಎಚ್ ಎಲ್ ದತ್ತು, ಆಪ್ಷನ್ ನಂಬರ್ ಬಿ ಆದರ್ಶ್ ಕುಮಾರ್ ಗೋಯಲ್, ಆಪ್ಷನ್ ನಂಬರ್ ಸಿ ನ್ಯಾಯಮೂರ್ತಿ ಪ್ರಕಾಶ್ ಶ್ರೀವಾಸ್ತವ್, ಆಪ್ಷನ್ ನಂಬರ್ ಡಿ ಸಂಜೀವ್ ಖನ್ನಾ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ನಂಬರ್ ಸಿ ಸೂರ್ಯಮೂರ್ತಿ ಪ್ರಕಾಶ್ ಶ್ರೀವಾಸ್ತವ್ ಅವರು ಪ್ರಸ್ತುತ ಎನ್ಜಿಟಿ ಅಧ್ಯಕ್ಷರು ಆಗಿರ್ತಾರೆ. ಪ್ರಶ್ನೆ 16, ಭಾರತೀಯ ಭೂಸೇನೆಯ ಮುಖ್ಯಸ್ಥರು ಯಾರು? ಚೀಫ್ ಆಫ್ ಆರ್ಮಿ ಸ್ಟಾಫ್. ಆಪ್ಷನ್ ನಂಬರ್ ಎ ಬಿಪಿನ್ ರಾವತ್, ಆಪ್ಷನ್ ನಂಬರ್ ಬಿ ಉಪೇಂದ್ರ ದ್ವಿವೇದಿ, ಆಪ್ಷನ್ ನಂಬರ್ ಸಿ ಎಂ ಎ ನರವೇಣಿ, ಆಪ್ಷನ್ ನಂಬರ್ ಡಿ ಮನೋಜ್ ಪಾಂಡೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಉಪೇಂದ್ರ ದ್ವಿವೇದಿ ಅಂತ ಹೇಳಿ ಫ್ರೆಂಡ್ಸ್. ಇವರು ಪ್ರಸ್ತುತ ಭೂಸೇನೆಯ ಮುಖ್ಯಸ್ಥರು ಆಗಿರ್ತಾರೆ. ಪ್ರಶ್ನೆ 17, ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರು ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಯಾರು? ಆಪ್ಷನ್ ನಂಬರ್ ಎ ಜಿ ಸತೀಶ್ ರೆಡ್ಡಿ, ಆಪ್ಷನ್ ನಂಬರ್ ಬಿ ಎಸ್ ಸೋಮನಾಥ್, ಆಪ್ಷನ್ ನಂಬರ್ ಸಿ ಅಜಯ್ ಕುಮಾರ್ ಸೂಡ್, ಆಪ್ಷನ್ ನಂಬರ್ ಡಿ ಕೆ ವಿಜಯರಾಘವನ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ನಂಬರ್ ಸಿ ಅಜಯ್ ಕುಮಾರ್ ಸೂದ್ ಅವರು ಬಂದ್ಬಿಟ್ಟು ಪ್ರಸ್ತುತ ಪ್ರಧಾನ ವೈಜ್ಞಾನಿಕ ಸಲಹೆಗಾರರು ಆಗಿರ್ತಾರೆ. ಪ್ರಶ್ನೆ 18, ಭಾರತದ ವಿದೇಶಾಂಗ ಕಾರ್ಯದರ್ಶಿ ಅಂದ್ರೆ ಫಾರಿನ್ ಸೆಕ್ರೆಟರಿ ಯಾರು? ಆಪ್ಷನ್ ನಂಬರ್ ಎ ಹರ್ಷವರ್ಧನ್ ಶೃಂಗ್ಲಾ, ಆಪ್ಷನ್ ನಂಬರ್ ಬಿ ಎಸ್ ಜಯಶಂಕರ್, ಆಪ್ಷನ್ ನಂಬರ್ ಸಿ ವಿನಯ್ ಮೋಹನ್ ಕ್ವಾತ್ರಾ, ಆಪ್ಷನ್ ನಂಬರ್ ಡಿ ವಿಕ್ರಮ್ ಮಿಶ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ನಂಬರ್ ಡಿ ವಿಕ್ರಮ್ ಮಿಸ್ತ್ರಿ ಅವರು ಪ್ರಸ್ತುತ ವಿದೇಶಾಂಗ ಕಾರ್ಯದರ್ಶಿ ಆಗಿರ್ತಾರೆ. ಪ್ರಶ್ನೆ 19, ರಾಜ್ಯಸಭೆಯ ಉಪಸಭಾಪತಿ ಅಂದ್ರೆ ಡೆಪ್ಯೂಟಿ ಚೇರ್ಮನ್ ಯಾರು? ಆಪ್ಷನ್ ನಂಬರ್ ಎ ಪಿ ಸಿ ಮೋದಿ, ಆಪ್ಷನ್ ನಂಬರ್ ಬಿ ಜಗದೀಪ್ ಧನ್ಕರ್, ಆಪ್ಷನ್ ನಂಬರ್ ಸಿ ಹರಿವಂತ್ ನಾರಾಯಣ್ ಸಿಂಗ್, ಆಪ್ಷನ್ ನಂಬರ್ ಡಿ ವೆಂಕಯ್ಯ ನಾಯ್ಡು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಹರಿವಂಶ್ ನಾರಾಯಣ್ ಸಿಂಗ್ ಅಂತ ಹೇಳುವುದು ಫ್ರೆಂಡ್ಸ್. ಇವರು ರಾಜ್ಯಸಭೆಯ ಉಪಸಭಾಪತಿ ಆಗಿರ್ತಾರೆ. ಪ್ರಶ್ನೆ 20, ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಪಿಎಂ ಯಾರು? ಆಪ್ಷನ್ ನಂಬರ್ ಎ ಪಿ ಕೆ ಮಿಶ್ರಾ, ಆಪ್ಷನ್ ನಂಬರ್ ಬಿ ಅಜಿತ್ ದೋವಲ್, ಆಪ್ಷನ್ ನಂಬರ್ ಸಿ ಧ್ರುವೇಂದ್ರ ಮಿಶ್ರಾ, ಆಪ್ಷನ್ ನಂಬರ್ ಡಿ ಅಮಿತ್ ಖರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ನಂಬರ್ ಎ ಪಿ ಕೆ ಮಿಶ್ರಾ ಅಂತ ಹೇಳ್ಬೋದು. ಪಿ ಕೆ ಮಿಶ್ರಾ ಅವರು ಈ ಹುದ್ದೆಯಲ್ಲಿ ಇರ್ತಾರೆ ಅಂದ್ರೆ ಪ್ರಿನ್ಸಿಪಲ್ ಆಫ್ ಸೆಕ್ರೆಟರಿ ಪಿಎಂ ನ ಸೆಕ್ರೆಟರಿ ಇವರಾಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 21, 18ನೇ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಲೀಡರ್ ಆಫ್ ಅಪೋಸಿಷನ್ ಪಾರ್ಟಿ ಯಾರು? ಆಪ್ಷನ್ ನಂಬರ್ ಎ ಅಧೀರ್ ರಂಜನ್ ಚೌಧರಿ, ಆಪ್ಷನ್ ನಂಬರ್ ಬಿ ಅಖಿಲೇಶ್ ಯಾದವ್, ಆಪ್ಷನ್ ನಂಬರ್ ಸಿ ರಾಹುಲ್ ಗಾಂಧಿ, ಆಪ್ಷನ್ ನಂಬರ್ ಡಿ ಮಲ್ಲಿಕಾರ್ಜುನ್ ಖರ್ಗೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ರಾಹುಲ್ ಗಾಂಧಿ ಅವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಆಗಿರ್ತಾರೆ. ಪ್ರಶ್ನೆ 22,
ರಾಜ್ಯಸಭೆಯ ಆಡಳಿತ ಪಕ್ಷದ ನಾಯಕರು ಲೀಡರ್ ಆಫ್ ಹೌಸ್ ಯಾರು? ಆಪ್ಷನ್ ನಂಬರ್ ಎ ರಾಜನಾಥ್ ಸಿಂಗ್, ಆಪ್ಷನ್ ನಂಬರ್ ಬಿ ಜೆ ಪಿ ನಡ್ಡಾ, ಆಪ್ಷನ್ ನಂಬರ್ ಸಿ ಅಮಿತ್ ಶಾ, ಆಪ್ಷನ್ ನಂಬರ್ ಡಿ ಪಿಯೂಷ್ ಗೋಯಲ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ನಂಬರ್ ಬಿ ಜೆ ಪಿ ನಡ್ಡಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಜೆ ಪಿ ನಡ್ಡಾ ಬಂದ್ಬಿಟ್ಟು ಇವರು ರಾಜ್ಯಸಭೆಯ ಆಡಳಿತ ಪಕ್ಷದ ನಾಯಕರು ಆಗಿರ್ತಾರೆ. ಪ್ರಶ್ನೆ 23, ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರರು ಚೀಫ್ ಎಕನಾಮಿಕ್ ಅಡ್ವೈಸರ್ ಯಾರು? ಆಪ್ಷನ್ ನಂಬರ್ ಎ ವಿ ಅನಂತ್ ನಾಗೇಶ್ವರನ್, ಆಪ್ಷನ್ ನಂಬರ್ ಬಿ ಕೃಷ್ಣಮೂರ್ತಿ ಸುಬ್ರಮಣಿಯನ್, ಆಪ್ಷನ್ ನಂಬರ್ ಸಿ ರಘುರಾಮ್ ರಂಜನ್, ಆಪ್ಷನ್ ನಂಬರ್ ಡಿ ಸುಮನ್ ಬೇರಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ನಂಬರ್ ಎ ವಿನಂತ್ ನಾಗೇಶ್ವರನ್ ಅವರು ಸಿಎ ಆಗಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 24, ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಯಾರು? ಆಪ್ಷನ್ ನಂಬರ್ ಎ ಉರ್ಜಿತ್ ಪಟೇಲ್, ಆಪ್ಷನ್ ನಂಬರ್ ಬಿ ಶಕ್ತಿಕಾಂತ್ ದಾಸ್, ಆಪ್ಷನ್ ನಂಬರ್ ಸಿ ಟಿ.ವಿ. ಸೋಮನಾಥ್, ಆಪ್ಷನ್ ನಂಬರ್ ಡಿ ದಿನೇಶ್ ಕುಮಾರ್ ಕಾರಾ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಶಕ್ತಿಕಾಂತ್ ದಾಸ್ ಅವರು 25ನೇ ಗವರ್ನರ್ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 25, ಭಾರತದ ಪ್ರಸ್ತುತ ಗೃಹ ಕಾರ್ಯದರ್ಶಿ ಅಂದ್ರೆ ಹೋಮ್ ಸೆಕ್ರೆಟರಿ ಯಾರು? ಆಪ್ಷನ್ ನಂಬರ್ ಎ ಗಿರಿಧರ್ ರಮಣೆ, ಆಪ್ಷನ್ ನಂಬರ್ ಬಿ ಗೋವಿಂದ್ ಮೋಹನ್, ಆಪ್ಷನ್ ನಂಬರ್ ಸಿ ಅಜಯ್ ಕುಮಾರ್ ಭಲ್ಲಾ, ಆಪ್ಷನ್ ನಂಬರ್ ಡಿ ರಾಜೀವ್ ಮೆಹರಿಷಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ನಂಬರ್ ಬಿ ಗೋವಿಂದ್ ಮೋಹನ್ ಅವರು ನೂತನ ಗೃಹ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಳ್ಳುತ್ತಾರೆ. ಪ್ರಶ್ನೆ 26, ಮುಖ್ಯ ಚುನಾವಣಾ ಆಯುಕ್ತರಲ್ಲದೆ ಉಳಿದ ಇಬ್ಬರು ಚುನಾವಣಾ ಆಯುಕ್ತರು ಅಂದ್ರೆ ಎಲೆಕ್ಷನ್ ಕಮಿಷನರ್ ಯಾರು? ಆಪ್ಷನ್ ನಂಬರ್ ಎ ರಾಜೀವ್ ಕುಮಾರ್ ಮತ್ತು ಸುಶೀಲ್ ಚಂದ್ರ, ಆಪ್ಷನ್ ನಂಬರ್ ಬಿ ಟಿ.ಎನ್. ಶೇಷನ್ ಮತ್ತು ಎಂ.ಎಸ್. ಗಿಲ್, ಆಪ್ಷನ್ ನಂಬರ್ ಸಿ ಜ್ಞಾನೇಶ್ ಕುಮಾರ್ ಮತ್ತು ಸುಖವಿಂದರ್ ಸಿಂಗ್ ಸಂಧು, ಆಪ್ಷನ್ ನಂಬರ್ ಡಿ ಅರುಣ್ ಗೋಯಲ್ ಮತ್ತು ಅನೂಪ್ ಚಂದ್ರ ಪಾಂಡೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ನಂಬರ್ ಸಿ ಜ್ಞಾನೇಶ್ ಕುಮಾರ್ ಮತ್ತು ಸುಖವಿಂದರ್ ಸಿಂಧು ಸಿಇಸಿ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 27, ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿ ಸೆಕ್ರೆಟರಿ ಆಫ್ ಜನರಲ್ ಯಾರು? ಆಪ್ಷನ್ ನಂಬರ್ ಎ ಸ್ನೇಹಲತಾ ಶ್ರೀವಾಸ್ತವ್, ಆಪ್ಷನ್ ನಂಬರ್ ಬಿ ಓಂ ಬಿರ್ಲಾ, ಆಪ್ಷನ್ ನಂಬರ್ ಸಿ ಉತ್ಪಲ್ ಕುಮಾರ್ ಸಿಂಗ್, ಆಪ್ಷನ್ ನಂಬರ್ ಡಿ ಪಿ.ಸಿ. ಮೋದಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಉತ್ಪಲ್ ಕುಮಾರ್ ಸಿಂಗ್ ಅವರು ಲೋಕಸಭೆಯ ಆಡಳಿತಾತ್ಮಕ ಮುಖ್ಯಸ್ಥರು ಆಗಿರ್ತಾರೆ. ಪ್ರಶ್ನೆ 28, ರಾಜ್ಯಸಭೆಯ ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಸೆಕ್ರೆಟರಿ ಆಫ್ ಜನರಲ್ ಯಾರು? ಆಪ್ಷನ್ ನಂಬರ್ ಎ ಹರಿವಂಶ್ ನಾರಾಯಣ್ ಸಿಂಗ್, ಆಪ್ಷನ್ ನಂಬರ್ ಬಿ ದೀಪಕ್ ಶರ್ಮಾ, ಆಪ್ಷನ್ ನಂಬರ್ ಸಿ ಪಿ.ಸಿ. ಮೋದಿ ಪ್ರಮೋದ್ ಚಂದ್ರ ಮೋದಿ, ಆಪ್ಷನ್ ನಂಬರ್ ಡಿ ಉತ್ಪಲ್ ಕುಮಾರ್ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಪಿ.ಸಿ. ಮೋದಿ ಅಂದ್ರೆ ಪ್ರಮೋದ್ ಚಂದ್ರ ಮೋದಿ ಅವರು ರಾಜ್ಯಸಭೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಶ್ನೆ 29, 16ನೇ ಹಣಕಾಸು ಆಯೋಗದ ಫೈನಾನ್ಸ್ ಕಮಿಷನ್ ಅಧ್ಯಕ್ಷರು ಯಾರು? ಆಪ್ಷನ್ ನಂಬರ್ ಎನ್ ಕೆ ಸಿಂಗ್, ಆಪ್ಷನ್ ನಂಬರ್ ಬಿ ಅರವಿಂದ್ ಪನಗರಿಯಾ, ಆಪ್ಷನ್ ನಂಬರ್ ಸಿ ವೈ.ವಿ. ರೆಡ್ಡಿ, ಆಪ್ಷನ್ ನಂಬರ್ ಡಿ ರಘುರಾಮ್ ರಂಜನ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ನಂಬರ್ ಬಿ ಅರವಿಂದ್ ಪನಗಾರಿಯಾ ಅವರು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಆಗಿರ್ತಾರೆ. ಪ್ರಶ್ನೆ 30, ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಯಾರು? ಆಪ್ಷನ್ ನಂಬರ್ ಎ ಅಜಯ್ ಕುಮಾರ್ ಸೂದ್, ಆಪ್ಷನ್ ನಂಬರ್ ಬಿ ಕೆ ಸಿವನ್, ಆಪ್ಷನ್ ನಂಬರ್ ಸಿ ಜಿ ಮಾಧವ್ ನಾಯರ್, ಆಪ್ಷನ್ ನಂಬರ್ ಡಿ ಎಸ್ ಸೋಮನಾಥ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿ ಎಸ್ ಸೋಮನಾಥ್ ಅವರು ಚಂದ್ರಯಾನ 3ರ ಯಶಸ್ವಿನ ರೂವಾರಿ ಆಗಿರ್ತಾರೆ ಮತ್ತು ಇವರು ಪ್ರಸ್ತುತ ಇಸ್ರೋದ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಪ್ರಶ್ನೆ 31, ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಿಇಒ ಯಾರು? ಆಪ್ಷನ್ ನಂಬರ್ ಎ ಬಿ.ವಿ.ಆರ್. ಸುಬ್ರಹ್ಮಣ್ಯಂ, ಆಪ್ಷನ್ ನಂಬರ್ ಬಿ ಅಮಿತಾಬ್ ಕಾಂತ್, ಆಪ್ಷನ್ ನಂಬರ್ ಸಿ ಸುಮನ್ ಬೇರಿ, ಆಪ್ಷನ್ ನಂಬರ್ ಡಿ ನರೇಂದ್ರ ಮೋದಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಬಿ.ವಿ.ಆರ್. ಸುಬ್ರಹ್ಮಣ್ಯಂ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ಸಿಇಒ ಆಗಿ ನೇಮಕ ಆಗಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 32, ಕೇಂದ್ರೀಯ ತನಿಖಾ ದಳ ಅಂದ್ರೆ ಸಿಬಿಐ ನಿರ್ದೇಶಕರು ಡೈರೆಕ್ಟರ್ ಯಾರು? ಆಪ್ಷನ್ ನಂಬರ್ ಎ ಪ್ರವೀಣ್ ಸೂದ್, ಆಪ್ಷನ್ ನಂಬರ್ ಬಿ ರವಿ ಸಿನ್ಹಾ, ಆಪ್ಷನ್ ನಂಬರ್ ಸಿ ತಪನ್ ದೇಕಾ, ಆಪ್ಷನ್ ನಂಬರ್ ಡಿ ಸುಬಂದರ್ ಕುಮಾರ್ ಜೈಸ್ವಾಲ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಪ್ರವೀಣ್ ಸೂದ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರವೀಣ್ ಸೂದ್ ಬಂದ್ಬಿಟ್ಟು ಇವರು ಕರ್ನಾಟಕದ ಮಾಜಿ ಡಿಜಿಪಿ ಆಗಿದ್ರು. ಇವರು ಈಗ ಸಿಬಿಐನ ನಿರ್ದೇಶಕರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 33, ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿ ಸೆಬಿ ಅಧ್ಯಕ್ಷರು ಯಾರು?
ಆಪ್ಷನ್ ನಂಬರ್ ಎ ನಿರ್ಮಲಾ ಸೀತಾರಾಮನ್, ಆಪ್ಷನ್ ನಂಬರ್ ಬಿ ಅರುಂಧತಿ ಭಟ್ಟಾಚಾರ್ಯ, ಆಪ್ಷನ್ ನಂಬರ್ ಸಿ ಮಾಧವಿ ಪುರಿ ಬುಚ್, ಆಪ್ಷನ್ ನಂಬರ್ ಡಿ ಅಜಯ್ ತ್ಯಾಗಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಮಾಧವಿ ಪುರಿ ಬುಚ್ ಅವರು ಸೆಬಿಯ ಮೊದಲ ಮಹಿಳಾ ಅಧ್ಯಕ್ಷರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 34, ರಕ್ಷಣಾ ಸಂಶೋಧನೆ ಅಭಿವೃದ್ಧಿ ಸಂಸ್ಥೆಯ DRDO ಅಧ್ಯಕ್ಷರು ಯಾರು? ಆಪ್ಷನ್ ನಂಬರ್ ಎ ಜಿ ಸತೀಶ್ ರೆಡ್ಡಿ, ಆಪ್ಷನ್ ನಂಬರ್ ಬಿ ಎಸ್ ಸೋಮನಾಥ್, ಆಪ್ಷನ್ ನಂಬರ್ ಸಿ ಕೆ ಶಿವನ್, ಆಪ್ಷನ್ ನಂಬರ್ ಡಿ ಸಮೀರ್ ವಿ ಕಾಮತ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಸಮೀರ್ ವಿ ಕಾಮತ್ ಅವರು ಪ್ರಸ್ತುತ DRDO ನ ಮುಖ್ಯಸ್ಥರು ಆಗಿರ್ತಾರೆ. ಪ್ರಶ್ನೆ 35, ನೀತಿ ಆಯೋಗದ ಉಪಾಧ್ಯಕ್ಷರು ಯಾರು? ವೈಸ್ ಚೇರ್ಮನ್ ಆಫ್ ಯಾರು? ಇದೆ ಆಪ್ಷನ್ ನಂಬರ್ ಎ ಅರವಿಂದ್ ಪನಗರಿಯಾ, ಆಪ್ಷನ್ ನಂಬರ್ ಬಿ ರಾಜೀವ್ ಕುಮಾರ್, ಆಪ್ಷನ್ ನಂಬರ್ ಸಿ VK ಸಾರಸ್ವತ್, ಆಪ್ಷನ್ ನಂಬರ್ ಡಿ ಸುಮನ್ ಬೇರಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಸುಮನ್ ಬೇರಿ ಅವರು ಪ್ರಸ್ತುತ ನೀತಿ ಆಯೋಗದ ಅಧ್ಯಕ್ಷರು ಆಗಿರ್ತಾರೆ. ಪ್ರಶ್ನೆ 36, ಭಾರತದ ಪ್ರಸ್ತುತ ಲೋಕಪಾಲ್ ಅಂದ್ರೆ ಚೇರ್ಪರ್ಸನ್ ಆಫ್ ಲೋಕಪಾಲ್ ಯಾರು? ಆಪ್ಷನ್ ನಂಬರ್ ಎ ರಂಜನ್ ಗೊಗೊಯ್, ಆಪ್ಷನ್ ನಂಬರ್ ಬಿ DY ಚಂದ್ರಚೂಡ್, ಆಪ್ಷನ್ ನಂಬರ್ ಸಿ ನ್ಯಾಯಮೂರ್ತಿ AM ಖಾನ್ವಿಲ್ಕರ್, ಆಪ್ಷನ್ ನಂಬರ್ ಡಿ ಪಿನಾಕಿ ಚಂದ್ರ ಘೋಷ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ನಂಬರ್ ಸಿ ನ್ಯಾಯಮೂರ್ತಿ AM ಖಾನ್ವಿಲ್ಕರ್ ಅವರು ಬಂದ್ಬಿಟ್ಟು ಇವರು ಪ್ರಸ್ತುತ ಲೋಕಪಾಲರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 37, ರೈಲ್ವೆ ಮಂಡಳಿಯ ಅಂದ್ರೆ ರೈಲ್ವೆ ಬೋರ್ಡ್ ಅಧ್ಯಕ್ಷರು ಮತ್ತು CEO ಯಾರು? ಆಪ್ಷನ್ ನಂಬರ್ ಎ ಅಶ್ವಿನಿ ವೈಷ್ಣವ್, ಆಪ್ಷನ್ ನಂಬರ್ ಬಿ ಸತೀಶ್ ಕುಮಾರ್, ಆಪ್ಷನ್ ನಂಬರ್ ಸಿ ವಿನಯ್ ಕುಮಾರ್ ತ್ರಿಪಾಠಿ, ಆಪ್ಷನ್ ನಂಬರ್ ಡಿ ಜೈ ವರ್ಮಾ ಸಿನ್ಹಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಸತೀಶ್ ಕುಮಾರ್ ಅವರು ಸಿನ್ಹಾ ನಂತರ ಅಧಿಕಾರ ವಹಿಸಿಕೊಳ್ತಾರೆ ಫ್ರೆಂಡ್ಸ್. ಪ್ರಶ್ನೆ 38, ಕೇಂದ್ರ ಲೋಕಸೇವಾ ಆಯೋಗ ಅಂದ್ರೆ UPSC ಅಧ್ಯಕ್ಷರು ಯಾರು? ಆಪ್ಷನ್ ನಂಬರ್ ಎ ಪ್ರೀತಿ ಸುಡಾನ್, ಆಪ್ಷನ್ ನಂಬರ್ ಬಿ ಪ್ರದೀಪ್ ಕುಮಾರ್ ಜೋಶಿ, ಆಪ್ಷನ್ ನಂಬರ್ ಸಿ ಮನೋಜ್ ಸೋನಿ, ಆಪ್ಷನ್ ನಂಬರ್ ಡಿ ರೇಖಾ ಶರ್ಮಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಪ್ರೀತಿ ಸುಡಾನ್ ಅವರು ಬಂದ್ಬಿಟ್ಟು ಮನೋಜ್ ಸೋನಿ ಅವರ ರಾಜೀನಾಮೆ ನಂತರ ಇವರು ಅಧಿಕಾರ ವಹಿಸಿಕೊಳ್ತಾರೆ ಫ್ರೆಂಡ್ಸ್. ಪ್ರಶ್ನೆ 39, ಕೇಂದ್ರ ಮುಖ್ಯ ಮಾಹಿತಿ ಆಯುಕ್ತರು ಅಂದ್ರೆ ಚೀಫ್ ಇನ್ಫಾರ್ಮೇಶನ್ ಆಫ್ ಕಮಿಷನರ್ ಯಾರು? ಆಪ್ಷನ್ ನಂಬರ್ ಎ ಸುರೇಶ್ ಎನ್ ಪಟೇಲ್, ಆಪ್ಷನ್ ನಂಬರ್ ಬಿ ವಜಾಹತ್ ಹಬೀಬುಲ್ಲಾ, ಆಪ್ಷನ್ ನಂಬರ್ ಸಿ ಹಿರಾಲಾಲ್ ಸಾಮರಿಯಾ, ಆಪ್ಷನ್ ನಂಬರ್ ಡಿ ಯಶವರ್ಧನ್ ಕುಮಾರ್ ಸಿನ್ಹಾ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಹಿರಾಲಾಲ್ ಸಾಮರಿಯಾ ಬಂದ್ಬಿಟ್ಟು CICನ ಅಧ್ಯಕ್ಷರು ಅಂದ್ರೆ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 40, ಗುಪ್ತಚರ ದಳದ ಇಂಟೆಲಿಜೆನ್ಸ್ ಬ್ಯೂರೋ IB ನಿರ್ದೇಶಕರು ಯಾರು? ಆಪ್ಷನ್ ನಂಬರ್ ಎ ಅರವಿಂದ್ ಕುಮಾರ್, ಆಪ್ಷನ್ ನಂಬರ್ ಬಿ ಸುಮಂತ್ ಗೋಯಲ್, ಆಪ್ಷನ್ ನಂಬರ್ ಸಿ ದಿನಕರ್ ಗುಪ್ತಾ, ಆಪ್ಷನ್ ನಂಬರ್ ಡಿ ತಪನ್ ದೇಕಾ. ಆಪ್ಷನ್ ನಂಬರ್ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ತಪನ್ ದೇಕಾ ಅವರು ಪ್ರಸ್ತುತ IB ನ ಮುಖ್ಯಸ್ಥರು ಆಗಿರ್ತಾರೆ. ಪ್ರಶ್ನೆ 41, ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂದ್ರೆ SBI ನ ನೂತನ ಅಧ್ಯಕ್ಷರು ಯಾರು? ಆಪ್ಷನ್ ನಂಬರ್ ಎ CS ಶೆಟ್ಟಿ ಚಲ್ಲಾ ಶ್ರೀನಿವಾಸಲು ಶೆಟ್ಟಿ, ಆಪ್ಷನ್ ನಂಬರ್ ಬಿ ಮಾಧವಿ ಪುರಿ ಬುಚ್, ಆಪ್ಷನ್ ನಂಬರ್ ಸಿ ಶಕ್ತಿಕಾಂತ್ ದಾಸ್, ಆಪ್ಷನ್ ನಂಬರ್ ಡಿ ದಿನೇಶ್ ಕುಮಾರ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ CS ಶೆಟ್ಟಿ ಅಂದ್ರೆ ಚಲ್ಲಾ ಶ್ರೀನಿವಾಸಲು ಶೆಟ್ಟಿ ಅವರು ಆಗಸ್ಟ್ 2024ರಲ್ಲಿ ದಿನೇಶ್ ಕಾರಾ ಅವರ ನಂತರ SBI ನ ಅಧ್ಯಕ್ಷರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 42, ಭಾರತದ ಬಾಹ್ಯ ಗುಪ್ತಚರ ಸಂಸ್ಥೆಯಾದ ರಾ ಮುಖ್ಯಸ್ಥರು ಯಾರು? ಆಪ್ಷನ್ ನಂಬರ್ ಎ ರವಿಶನ್ನ, ಆಪ್ಷನ್ ನಂಬರ್ ಬಿ ತಪನ್ ದೇಕಾ, ಆಪ್ಷನ್ ನಂಬರ್ ಸಿ ಸಾಮಂತ್ ಕುಮಾರ್ ಗೋಯಲ್, ಆಪ್ಷನ್ ನಂಬರ್ ಡಿ ಅಜಿತ್ ದೋವಲ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ರವಿ ಸಿನ್ಹಾ ಅವರು ಪ್ರಸ್ತುತ ಸಂಶೋಧನೆ ಮತ್ತು ವಿಶ್ಲೇಷಣಾ ವಿಭಾಗದ ರಾ ಕಾರ್ಯದರ್ಶಕ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 43, ಕೇಂದ್ರ ಜಾಗೃತ ಆಯೋಗದ ಅಂದ್ರೆ CVC ಮುಖ್ಯಸ್ಥರು ಯಾರು? ಆಪ್ಷನ್ ನಂಬರ್ ಎ ಸುರೇಶ್ ಎನ್ ಪಟೇಲ್, ಆಪ್ಷನ್ ನಂಬರ್ ಬಿ ಪ್ರವೀಣ್ ಕುಮಾರ್ ಶ್ರೀವಾಸ್ತವ್, ಆಪ್ಷನ್ ನಂಬರ್ ಸಿ ಹಿರಾಲಾಲ್ ಸಾಮರಿಯಾ, ಆಪ್ಷನ್ ನಂಬರ್ ಡಿ ಸಂಜಯ್ ಕೊಠಾರಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಪ್ರವೀಣ್ ಕುಮಾರ್ ಶ್ರೀವಾಸ್ತವ್ ಬಂದ್ಬಿಟ್ಟು ಕೇಂದ್ರ ಜಾಗೃತ ಆಯುಕ್ತರು ಆಗಿರ್ತಾರೆ. ಪ್ರಶ್ನೆ 44, ರಾಷ್ಟ್ರೀಯ ಮಹಿಳಾ NCW ಅಧ್ಯಕ್ಷರು ಯಾರು? ಆಪ್ಷನ್ ನಂಬರ್ ಎ ರೇಖಾ ಶರ್ಮಾ, ಆಪ್ಷನ್ ನಂಬರ್ ಬಿ ವಿಜಯ್ ರಾಹಟ್ಕರ್, ಆಪ್ಷನ್ ನಂಬರ್ ಸಿ ಮಮತಾ ಶರ್ಮಾ, ಆಪ್ಷನ್ ನಂಬರ್ ಡಿ ಸ್ಮೃತಿ ಇರಾನಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ವಿಜಯ್ ರಾಹಟ್ಕರ್ ಅವರು 2024ರಲ್ಲಿ ರೇಖಾ ಶರ್ಮಾ ಅವರ ನಂತರ ಅಧಿಕಾರ ವಹಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 45, ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ TRA ಅಧ್ಯಕ್ಷರು ಯಾರು? ಆಪ್ಷನ್ ನಂಬರ್ ಎ RS ಶರ್ಮಾ, ಆಪ್ಷನ್ ನಂಬರ್ ಬಿ PD ವಘೇಲಾ, ಆಪ್ಷನ್ ನಂಬರ್ ಸಿ ಅಶ್ವಿನಿ ವೈಷ್ಣವ್, ಆಪ್ಷನ್ ನಂಬರ್ ಡಿ ಅನಿಲ್ ಕುಮಾರ್ ಲಹೋಟಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಅನಿಲ್ ಕುಮಾರ್ ಲಹೋಟಿ ಅವರು ಈಗ ಟ್ರೈ ಅಧ್ಯಕ್ಷರು ಆಗಿರ್ತಾರೆ ಫ್ರೆಂಡ್ಸ್.
ಪ್ರಶ್ನೆ 46 ಸಿಬ್ಬಂದಿ ನೇಮಕಾತಿ ಎಸ್ಎಸ್ಸಿ ಅಧ್ಯಕ್ಷರು ಯಾರು? ಆಪ್ಷನ್ ನಂಬರ್ ಎ ಪ್ರೀತಿ ಸುಡಾನ್, ಆಪ್ಷನ್ ನಂಬರ್ ಬಿ ಮನೋಜ್ ಸೋನಿ, ಆಪ್ಷನ್ ನಂಬರ್ ಸಿ ರಾಕೇಶ್ ರಂಜನ್, ಆಪ್ಷನ್ ನಂಬರ್ ಡಿ ಎಸ್ ಕಿಶೋರ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ರಾಕೇಶ್ ರಂಜನ್ ಅವರು ಎಸ್ಎಸ್ಸಿಯ ಪ್ರಸ್ತುತ ಅಧ್ಯಕ್ಷರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 47 ಭಾರತೀಯ ಕರಾವಳಿ ರಕ್ಷಣಾ ಪಡೆಯ ಅಂದ್ರೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಮಹಾನಿರ್ದೇಶಕರು ಯಾರು? ಆಪ್ಷನ್ ನಂಬರ್ ಎ ರಾಕೇಶ್ ಕುಮಾರ್, ಆಪ್ಷನ್ ನಂಬರ್ ಬಿ ವಿ.ಎಸ್. ಪಟಾನಿಯಾ, ಆಪ್ಷನ್ ನಂಬರ್ ಸಿ ದಿನೇಶ್ ತ್ರಿಪಾಠಿ, ಆಪ್ಷನ್ ನಂಬರ್ ಡಿ ಎಸ್ ಪರಮೇಶ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಎಸ್ ಪರಮೇಶ್ ಅವರು ಅಕ್ಟೋಬರ್ 2024ರಲ್ಲಿ ಕರಾವಳಿ ರಕ್ಷಕ ಪಡೆಯ ಮಹಾನಿರ್ದೇಶಕರು ಆಗಿರ್ತಾರೆ. ಪ್ರಶ್ನೆ 48 ವಿಶ್ವವಿದ್ಯಾಲಯ ಅನುದಾನ ಯುಜಿಸಿಯ ಅಧ್ಯಕ್ಷರು ಯಾರು? ಆಪ್ಷನ್ ನಂಬರ್ ಎ ಡಿ.ಪಿ. ಸಿಂಗ್, ಆಪ್ಷನ್ ನಂಬರ್ ಬಿ ಕಸ್ತೂರಿ ರಂಗನ್, ಆಪ್ಷನ್ ನಂಬರ್ ಸಿ ಧರ್ಮೇಂದ್ರ ಪ್ರಧಾನ್, ಆಪ್ಷನ್ ನಂಬರ್ ಡಿ ಎಂ ಜಗದೀಶ್ ಕುಮಾರ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ನಂಬರ್ ಡಿ ಎಂ ಜಗದೀಶ್ ಕುಮಾರ್. ಇವರು ಉಪ ಕುಲಪತಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 49 ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ಸಿಆರ್ಪಿಎಫ್ ಮಹಾನಿರ್ದೇಶಕರು ಯಾರು? ಆಪ್ಷನ್ ನಂಬರ್ ಎ ನಿತ್ಯಾನಂದ್ ರೈ, ಆಪ್ಷನ್ ನಂಬರ್ ಬಿ ಎಂ.ಎ. ಗಣಪತಿ, ಆಪ್ಷನ್ ನಂಬರ್ ಸಿ ಸಜೋಯ್ ಲಾಲ್ ತಾಸೇನ್, ಆಪ್ಷನ್ ನಂಬರ್ ಡಿ ಅನೀಶ್ ದಯಾಳ್ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಅನೀಶ್ ದಯಾಳ್ ಸಿಂಗ್ ಅವರು ಪ್ರಸ್ತುತ ಸಿಆರ್ಪಿಎಫ್ ನ ಮಹಾನಿರ್ದೇಶಕರು ಆಗಿರ್ತಾರೆ. ಪ್ರಶ್ನೆ 50 ರೈಲ್ವೆ ಸಂರಕ್ಷಣಾ ಪಡೆಯ ಅಂದ್ರೆ ಆರ್ಪಿಎಫ್ ಮಹಾನಿರ್ದೇಶಕರು ಯಾರು? ಆಪ್ಷನ್ ನಂಬರ್ ಎ ಸಂಜಯ್ ಚಂದರ್, ಆಪ್ಷನ್ ನಂಬರ್ ಬಿ ಅರುಣ್ ಕುಮಾರ್, ಆಪ್ಷನ್ ನಂಬರ್ ಸಿ ಮನೋಜ್ ಯಾದವ್, ಆಪ್ಷನ್ ನಂಬರ್ ಡಿ ಪ್ರವೀಣ್ ಸೂದ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮನೋಜ್ ಯಾದವ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಮನೋಜ್ ಯಾದವ್ ಅವರು ಆರ್ಪಿಎಫ್ ನ ಹಾಲಿ ಮಹಾನಿರ್ದೇಶಕರಾಗಿದ್ದಾರೆ ಫ್ರೆಂಡ್ಸ್. ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಅನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.